ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿಯಾದಂಥ ಶ್ರೀಮತಿ ಚೆನ್ನಮ್ಮಾಜಿಯವರ ಅಕಾಲಿಕ ಮರಣ ಹೊಂದಿದ ನಿಮಿತ್ತ ಚಳ್ಳಕೆರೆ ವಾಲ್ಮೀಕಿ ವೃತ್ತದಲ್ಲಿ ಚೆನ್ನಮ್ಮಾಜಿಯವರ ಭಾವಚಿತ್ರಕ್ಕೆ ಚಳ್ಳಕೆರೆ ಜೆಡಿಎಸ್ ಬಳಗದ ಹಾಗೂ ನಗರದ ನಾಗರಿಕರು ಹಾಗೂ ಅಭಿಮಾನಿಗಳು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಚಳ್ಳಕೆರೆ ತಾಲೂಕು ಜೆಡಿಎಸ್ ಕಾರ್ಯಾಧ್ಯಕ್ಷರಾದ ಎಚ್. ಆನಂದಪ್ಪ ಹಾಗೂ ಕಾರ್ಯದರ್ಶಿ ಚೆನ್ನಿಗ್ರಾಮಯ್ಯ ಮಾತನಾಡಿ, ಎಚ್.ಡಿ. ದೇವೇಗೌಡರ ಬೆಳವಣಿಗೆಯಲ್ಲಿ ಪ್ರಮುಖವಾಗಿ ಪಾತ್ರವಹಿಸಿದ್ದ ಚೆನ್ನಮ್ಮಾಜಿಯವರ ಅಗಲಿಕೆಗೆ ಅತ್ಯಂತ ದುಃಖದ ಸಂಗತಿ ಎಂದು ತಿಳಿಸುತ್ತಾ, ಅಗಲಿದ ಚೆನ್ನಮ್ಮಾಜಿಯವರಿಗೆ 2 ನಿಮಿಷದ ಮೌನ ಆಚರಣೆ ಮಾಡಿ ಪೂಜೆಯೊಂದಿಗೆ ಸಂತಾಪದೊಂದಿಗೆ ಗೌರವ ಸಲ್ಲಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಂತಾಪ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಎಚ್. ಆನಂದಪ್ಪ, ಚೆನ್ನಿಗ್ರಾಮಯ್ಯ, ಕಾಪ್ರಳ್ಳಿ ಕುಮಾರ್, ಡಿಎಸ್ಎಸ್ ಸಂಚಾಲಕ ಟಿ. ವಿಜಯಕುಮಾರ್, ಟಿ. ಚಂದ್ರು, ಗೋಪನಹಳ್ಳಿ ಲಕ್ಷ್ಮಣ್ ಮಾಸ್ಟ್ರು, ಮನು ದೊರೆ, ವೆಂಕಟೇಶ್ ಹಳೇಟವನು, ನಾಗರಾಜು, ಕೆ. ಮುರಳಿ, ಪ್ರೆಸ್ ಇತರರು ಶ್ರದ್ಧಾಂಜಲಿ ಸಲ್ಲಿಸಿದರು. ಒಂದು ಸ್ವಲ್ಪ ಮಾಜಿ ಪ್ರಧಾನಿ ದೇವೇಗೌಡರವರ ಧರ್ಮಪತ್ನಿಯಾದಂಥ ಶ್ರೀಮತಿ ಚೆನ್ನಮ್ಮನವರಿಗೆ ತಾಲೂಕು ಜೆಡಿಎಸ್ ಬಳಗದಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ಚಳ್ಳಕೆರೆ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ತಾಲೂಕು ಜೆಡಿಎಸ್ ಬಳಗದಿಂದ ಹೃದಯಪೂರ್ವಕ ಭಾವಪೂರ್ಣ ಶ್ರದ್ಧಾಂಜಲಿ. ಮನು ಏ ಬಾರಪ್ಪ.